ನೀವೆಲ್ಲರೂ ಮತದಾನ ಮಾಡಿ ಬಹು ನಿರೀಕ್ಷಿತ ಕೊನೆಯ ಘಟ್ಟ ಇಂದಿನ ವಿದ್ಯಾರ್ಥಿ ನಾಯಕರನ್ನ ಆಯ್ಕೆ ಮಾಡಿರ್ತಕ್ಕಂಥ ಸಂತೃಪ್ತಿ ನಿಮ್ಗೆಲ್ಲರಿಗಿದೆ. ಇವತ್ತಿನ ಒಂದು ಮತದಾನ ಸೋಲಿರ್ಲಿ ಗೆಲುವಿರ್ಲಿ ಇದು ಸ್ಪರ್ಧಾ ಮನೋಭಾವನೆ ಮಾತ್ರ ಮುಖ್ಯ ಇರೋದು. ಸೋತವರು ಯಾರು ಕೂಡ ಶ್ರೇಷ್ಠರನ್ನಲ್ಲ, ಗೆದ್ದಿರ್ತಕ್ಕಂಥ ಯಾರು ಶ್ರೇಷ್ಠರಲ್ಲ, ಸೋತಿರ್ತಕ್ಕಂಥ ಯಾರು ಕೂಡ ಕನಿಷ್ಠರಲ್ಲ. ಇದು ಕೇವಲ ಒಂದು ಗೇಮ್. ಅಂದ್ರೆ ಕೆಲವೊಂದು ಜವಾಬ್ದಾರಿಗಳನ್ನ ಎಲ್ಲರಿಗೂ ಕೇಳಕ್ಕಾಗೋದಿಲ್ಲ. ಒಬ್ಬ ಪ್ರತಿನಿಧಿ ಇರ್ಬೇಕನ್ನೋ ಒಂದು ವಿಚಾರದಿಂದ ಈ ಒಂದು ಶಾಲಾ ಸಂಸತ್ ಚುನಾವಣೆ ಹಮ್ಮಿಕೊಂಡಿತ್ತು. ಆ ದಿಶೆಯಲ್ಲಿ ನೀವೇ ಕೂಡ ಆಯ್ಕೆ ಮಾಡಿರ್ತಕ್ಕಂಥ, ಇಲ್ಲಿ ಯಾರು ಕೂಡ ತಾರತಮ್ಯ ಇಲ್ಲ, ಏನಿಲ್ಲ. ನಿಮ್ಮ ಒಂದು ಇಚ್ಛಾಶಕ್ತಿಯಿಂದ ಮತದಾನ ಮಾಡಿ ನಿಮ್ಮ ನಾಯಕನನ್ನು ಆಯ್ಕೆ ಮಾಡಿಕೊಂಡಿದ್ರೆ ಕಾದು ನೋಡೋಣ ಏನೇನಾಗಿದೆ ಅಂತಂದು. ಮೊಟ್ಟ ಮೊದಲನೇದಾಗಿ ಪ್ರವಾಸ ಮಂತ್ರಿ ಭಾಗವಹಿಸಿರ್ತಕ್ಕಂಥ 3 ವಿದ್ಯಾರ್ಥಿಗಳು ಸಮರ್ ಅಮ್ರಯ್ಯ, ಇಮ್ತಿಯಾಜ್ ಹುಸೇನ್ ಬಾಷಾ ಹಾಗೂ ಮೈನುದ್ದೀನ್ ಮೈಬೂಬ್ ಸಾಬ್ ಈ 3 ಅಭ್ಯರ್ಥಿಗಳ ಸ್ಪರ್ಧೆ ಮಾಡಿದ್ರು. ಈ 3 ಅಭ್ಯರ್ಥಿಗಳು ಮೊಟ್ಟ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲನ ಜೋರಾದ ಚಪ್ಪಾಳೆ ಆ 3 ಅಭ್ಯರ್ಥಿಗಳನ್ನು ಗೌರವಿಸ್ತಕ್ಕಂಥ ಕೆಲಸ ಮಾಡೋಣ. ಅದೇ ರೀತಿಯಾಗಿ ಇಲ್ಲಿ ವಿಜೇತ ಆಗದೇ ಇರ್ತಕ್ಕಂಥ ವ್ಯಕ್ತಿಗಳು ಯಾರಪ್ಪ ಅಂತಂದ್ರೆ ಸಮರ್ಥ್ ಮತ್ತು ಇಮ್ತಿಯಾಜ್. ಇವರಿಬ್ರು ವಿಜೇತರು ಆಗಿಲ್ಲ, ವಿನ್ನರ್ ಬೈ ಮೌನತಿ. ಎಲ್ಲರೂ ಕೂಡ ಶಾಲೆಯಲ್ಲಿ ಕಂಕಣಬದ್ಧರಾಗಿ ನಿಂತು ನಮ್ಮಲ್ಲಿರ್ತಕ್ಕಂಥ ಒಂದು ಪರಿಸರವನ್ನು ಸ್ವಚ್ಛವಾಗಿ ಮತ್ತು ಗ್ರೌಂಡ್ ಅಲ್ಲಿ ಯಾವುದೇ ರೀತಿಯ ಒಂದು ಕಸ ಇರ್ಬೋದು, ಇನ್ನೊಂದಿರ್ಬೋದು ಅದನ್ನು ಸರಿಯಾಗಿ ರೀತಿಯಿಂದ ನಿರ್ವಹಣೆ ಮಾಡ್ತೇನೆ ಅಂತಂದು ಕಂಕಣಬದ್ಧರಾಗಿ ನಿಂತಿರ್ತಕ್ಕಂಥ ಕಿರಣ್ ಕುಮಾರ್, ಸಿಂಚನ ಮತ್ತು ದಿಲೀಪ್. ಸಿಂಚನ ಬಿ, ಕಿರಣ್ ಕುಮಾರ್ ಅಂಡ್ ದಿಲೀಪ್ ಈ 3 ಅಭ್ಯರ್ಥಿಗಳಿಗೂ ಮಧ್ಯದಾಗಿ ಜೋರಾದ ಚಪ್ಪಾಳೆ. ಇಲ್ಲಿ ಕೂಡ ಭಾಗವಹಿಸಿಕೆ ಮುಖ್ಯ ಆಗಿರ್ತದೆ. ಯಾಕಂದ್ರೆ ನಿಂತಿರ್ತಕ್ಕಂಥ 3 ಜನ ಕೂಡ ನಮ್ಮ ವಿದ್ಯಾರ್ಥಿಗಳೇ, ನಮ್ಮ ಸ್ನೇಹಿತರೆ. ಆದ್ರೆ 3 ಗೆಲ್ಲಕ್ಕಾಗೋದಿಲ್ಲ ಎನ್ನುವ ದಿಶೆಯಲ್ಲಿ ಏನ್ ಮಾಡಿದ್ರೆ ಒಬ್ಬರನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಆ ವ್ಯಕ್ತಿ ಯಾರಪ್ಪ ಅಂತಂದ್ರೆ 60 ಮತಗಳನ್ನು ಪಡೆದು ದಿಲೀಪ್ ಅವರು ಈ ಒಂದು ಪರಿಸರ ಜೋರಾದ ಚಪ್ಪಾಳೆ. ಅದೇ ರೀತಿಯಾಗಿ ಚಿಕ್ಕರಿದ್ದು ಕೂಡ ಒಂದು ಭಾಗವಹಿಸಿಕೆ ಮುಖ್ಯವಾಗಿರ್ತಕ್ಕಂಥ ಸಿಂಚನ ಬಿ ಮತ್ತು ಕಿರಣ್ ಕುಮಾರ್ ಕೂಡ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯನ್ನು ತಗೊಳ್ಬೇಕಂತ ಅವರಿಗೂ ಕೂಡ ಪ್ರೋತ್ಸಾಹ ನೀಡತಕ್ಕಂಥ ಕೆಲಸ ಮಾಡಬೇಕು. ಅದೇ ರೀತಿಯಾಗಿ ಮತ್ತೋರ್ವ ಮಂತ್ರಿಮಂಡಲದ 3 ಆಕಾಂಕ್ಷಿಗಳಾಗಿರ್ತಕ್ಕಂಥ ಸೀಮಾ, ಮಹೇಶ್ ಮತ್ತು ಗಂಗಾಧರ್ ಇವರು ಆಹಾರ ಖಾತೆಗೆ ಸ್ಪರ್ಧಿಸಿದ್ದು. ಇದರಲ್ಲಿ ಯಾರು ಗೆದ್ರು ಕೂಡ ನಮ್ಮ ಸ್ನೇಹನೇ ಮುಖ್ಯ, ಇಲ್ಲಿ ಅಧಿಕಾರ ಮುಖ್ಯ ಇಲ್ಲವ ಎನ್ನುವಾಗೆ ಮಹೇಶ್ ಮತ್ತು ಗಂಗಾಧರ್ ಇಬ್ಬರು ಕೂಡ ಜೊತೆಯಾಗಿನೇ ಮಂತ್ರಿಮಂಡಲದ ನಾಯಕ, ವಿದ್ಯಾರ್ಥಿ ಪ್ರತಿನಿಧಿ ಅಂದ್ರೆ ಸರಿಸುಮಾರು 320 ವಿದ್ಯಾರ್ಥಿಗಳ ಪ್ರತಿನಿಧಿಯಾಗಿ ಭಾಗವಹಿಸಿರ್ತಕ್ಕಂಥ 8ನೇ ತರಗತಿ 3 ವಿದ್ಯಾರ್ಥಿಗಳು ಮೌನೇಶ್, ತಾಜಿನ್ ಅಂಡ್ ಈರಮ್ಮ. ನಾವು ಕೂಡ ಕಡಿಮೆ ಇಲ್ಲ, ಪುರುಷರಿಗಿಂತ ಕಡಿಮೆ ಇಲ್ಲ, ಎಲ್ಲದಕ್ಕೂ ಮಹಿಳೆಗೆ ಅಂತಂದು ಉತ್ತಮವಾದಂತ ಒಂದು ಸೆಣಸಾಟ ಮಾಡಿದ್ರು ಕೂಡ ಗೆಲುವು ನಮ್ಮದೇ ಎನ್ನುವಾಗೆ ಮೌನೇಶ್ ಅವರ ಗೆಲುವನ್ನು ಸಾಧಿಸಿದ್ದಾರೆ. ಆ ವಿದ್ಯಾರ್ಥಿಗಳು ಅಭಿನಂದನೆಗಳು. ಆ ವಿದ್ಯಾರ್ಥಿಗಳು ಕೂಡ ಏನ್ ಬೇಜಾರಾಗಂತದೇನಿಲ್ಲ. ನೆಕ್ಸ್ಟ್ ವರ್ಷಗಳು ಮತ್ತೆ ಫೈಟ್ ಮಾಡ್ಬರ್ತೇವೆ, ಬೇಜಾರಾಗ್ಬೇಡ್ರಿ. ಇವತ್ತವ್ರ ನಾವ್ ಯಾಕೆ ಸೋತೀವಿ ಅಂತ ನೀವು ವಿಚಾರ ಮಾಡ್ಬೇಕು. ಅವ್ರು ಏನ್ ಮಾಡಿದ್ರು, ನೀವು ಸೋಲ್ಬೇಕಾದ ಒಂದ್ ಕಾರಣ ಏನಂದ್ರೆ ಟೀಮ್ ಆಗಿ ವರ್ಕ್ ಬಂದ್ ಮಾಡ್ಲಿಲ್ಲ. ಅವ್ರು 6-7 ಜನ ಬಂದು ಓಟ್ ಕೇಳಿದ್ರು. ನೀವೇನ್ ಮಾಡಿರಿ, ನೀವು ಓಟ್ ಕೇಳಕ್ಕೆ ಆಸಕ್ತಿ ಪಟ್ಟಿಲ್ಲ, ಯಾವ ಮಕ್ಕಳ ಹತ್ರ ಹೋಗಿಲ್ಲ. ಇಲ್ಲ ನನಗಾಗಂತ ಅಭಿನಂದನೆಗಳು. ಅದೇ ರೀತಿಯಾಗಿ ಈ ಒಂದು ಚುನಾವಣೆಯಲ್ಲಿ ಪರಾಭವಗೊಂಡ್ರು ಕೂಡ ನಮ್ಮ ಒಂದು ಸ್ಪರ್ಧೆಯಿಂದನೇ ಅವ್ರು ಗೆಲ್ಲಿರೋದು. ನಾವಿದ್ದಿಲ್ಲ ಅಂದ್ರೆ ಅವ್ರ ಅವಿರೋಧವಾಗಿ ಆಯ್ಕೆ ಆಗ್ತಿದ್ರು. ಅವರಲ್ಲಿರ್ತಕ್ಕಂಥ ಕ್ವಾಲಿಟೀಸ್ ಮತ್ತು ಕ್ವಾಂಟಿಟೀಸ್ ಗೊತ್ತಾಗ್ತಾ ಇದ್ದಿಲ್ಲ. ಅದಕ್ಕೆ ಅವರ ಗೆಲುವಿನಲ್ಲಿ ಕೂಡ ನಾವು ಪಾತ್ರಧಾರಿಗಳು ಎನ್ನುವಾಗೆ ಸೋತಿರ್ತಕ್ಕಂಥ ಎಲ್ಲಾ ಮುದ್ದು ಮಕ್ಕಳು ಕೂಡ ಮಗದೊಮ್ಮೆ ಶಾಲಾ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ವರ್ಗದ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ.